ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯು ಪರಾಕ್ರಮ ವರ್ಣನವು ಎಂಬ 37ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವುದು ಹೀಗೆ: ಅಭಿಮನ್ಯುವಿನಿಂದ ತನ್ನ ಸೈನ್ಯವೆಲ್ಲವೂ ಭಗ್ನವಾದುದನ್ನು ನೋಡಿ ದುರ್ಯೋಧನನಿಗೆ ಮಹತ್ತಾದ ಆಕ್ರೋಶ ಉಂಟಾಯಿತು. ಒಡನೆ ಅವನು ತಾನೇ ಯುದ್ಧ ಸನ್ನದ್ಧನಾಗಿ ಅಭಿಮನ್ಯುವನ್ನು ಎದುರಿಸಿದನು. ಇದನ್ನು ನೋಡಿ ಸೇನಾಪತಿಯಾದ ದ್ರೋಣನು ತನ್ನ ಕಡೆಯ ಯೋಧರನ್ನು ಕುರಿತು, ಎಲೈ ವೀರರೇ, ಅದೋ ನೋಡಿರಿ, ಈಗ ನಮ್ಮ ರಾಜನೇ ಅಭಿಮನ್ಯುವಿಗೆ ಎದುರಾಗುತ್ತಿರುವನು. ನೀವೆಲ್ಲರೂ ಈಗ ಅವನ ರಕ್ಷಣೆಯಲ್ಲಿ ಎಚ್ಚರಗೊಂಡಿರಬೇಕು. ಅಭಿಮನ್ಯುವು ಈಗ ನಮ್ಮ ಕಣ್ಣೆದುರಿನಲ್ಲಿಯೇ ನಮ್ಮ ಲಕ್ಷೋಪಲಕ್ಷ ಸೈನ್ಯಗಳನ್ನು ಧ್ವಂಸ ಮಾಡಿದನು. ನೀವೆಲ್ಲರೂ ಒಂದಾಗಿ ಅವನನ್ನೇ ಎದುರಿಸಿರಿ, ಹೆದರಬೇಡಿರಿ, ಮಹಾರಾಜನನ್ನು ರಕ್ಷಿಸಿಕೊಳ್ಳಿರಿ ಎಂದನು. ದ್ರೋಣನ ಈ ಮಾತನ್ನು ಕೇಳಿದೊಡನೆ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಮೇಲೆನಿಸಿದವರು, ಜಯಶೀಲರೂ ಆದ ಅನೇಕ ವೀರರು ದುರ್ಯೋಧನನಲ್ಲಿ ತಮಗಿದ್ದ ಭಕ್ತಿಯಿಂದ ನಿನ್ನ ಮಗನಿಗೆ ಬೆಂಬಲವಾಗಿ ಅವನನ್ನು ಭಯದಿಂದ ರಕ್ಷಿಸುವ ಆತುರದಲ್ಲಿ ಹೊರಟರು. ದ್ರೋಣನು, ಅಶ್ವತ್ಥಾಮನು, ಕೃಪನು, ಕರ್ಣನು, ಕೃತವರ್ಮನು, ಶಕುನಿ, ಬೃಹದ್ಬಲನು, ಶಲ್ಯನು, ಭೂರಿ, ಭೂರಿಶ್ರವಸ್ಸು, ಶಲನು, ಪೌರವನು, ವೃಷಸೇನನು ಇವರೆಲ್ಲರೂ ತೀಕ್ಷ್ಣ ಬಾಣಗಳನ್ನೆರಚುತ್ತಾ ಅಭಿಮನ್ಯುವಿಗೆ ಎದುರಾದರು. ಇವರು ತಮ್ಮ ಬಾಣಗಳಿಂದ ಅಭಿಮನ್ಯುವನ್ನು ಭ್ರಮೆಗೊಳಿಸುತ್ತಾ ಅವನು ದುರ್ಯೋಧನನ ಮೇಲೆ ಬಿಡುತ್ತಿದ್ದ ಬಾಣಗಳನ್ನು ಅಭಿಮನ್ಯುವಿನಿಂದ ದುರ್ಯೋಧನನಿಗೆ ಉಂಟಾಗಬಹುದಾಗಿದ್ದ ಅಪಾಯವನ್ನು ತಪ್ಪಿಸಿದರು. ಬಾಯಲ್ಲಿಟ್ಟ ಆಹಾರವನ್ನು ಕಿತ್ತುಕೊಂಡರೆ ಹೇಗೋ ಹಾಗೆ ದುರ್ಯೋಧನನು ತನ್ನ ಕೈತಪ್ಪಿ ಹೋದುದು ಅಭಿಮನ್ಯುವಿಗೆ ದುಸ್ಸಹವಾಯಿತು. ಒಡನೆಯೇ ಅವನು ದೊಡ್ಡ ಬಾಣವರ್ಷದಿಂದ ರಥಾಶ್ವ ಸಾರಥಿಗಳೊಡನೆ ತನಗೆದಿರಾಗಿದ್ದ ಮಹಾರಥರನ್ನೆಲ್ಲ ಹಿಂದೆ ಕಟ್ಟಿ ಜಯೋತ್ಸಾಹದಿಂದ ಸಿಂಹನಾದವನ್ನು ಮಾಡಿದನು. ಅಭಿಮನ್ಯುವಿನ ಈ ಸಿಂಹನಾದವು ತಿರುಗಿ ದ್ರೋಣಾದಿ ಮಹಾರಥರಿಗೆ ಮತ್ತಷ್ಟು ಆಕ್ರೋಶವನ್ನುಂಟು ಮಾಡಿತು. ಆಹಾರಕ್ಕಾಗಿ ಆತುರ ಪಡುತ್ತಿರುವ ಸಿಂಹವನ್ನು ಹೇಗೋ ಹಾಗೆ ಅವರೆಲ್ಲರೂ ಕೋಪದಿಂದ ಅಭಿಮನ್ಯುವನ್ನು ಎದುರಿಸಿದರು. ಎಲ್ಲರೂ ತಮ್ಮ ರಥ ಸಮೂಹಗಳಿಂದ ಅಭಿಮನ್ಯುವನ್ನು ಸುತ್ತಲೂ ಮುತ್ತಿಕೊಂಡು ನಾನಾ ಬಗೆಯ ಬಾಣಗಳನ್ನು ಏಕಕಾಲದಲ್ಲಿ ಅವನ ಮೇಲೆ ಬಿಡಲಾರಂಭಿಸಿದರು. ಅಭಿಮನ್ಯುವು ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಅಂತರಿಕ್ಷದಲ್ಲಿಯೇ ಭೇದಿಸಿ ಕೆಡಹಿದುದಲ್ಲದೆ ಆ ರಥಿಕರನ್ನೆಲ್ಲ ತನ್ನ ಬಾಣಗಳಿಂದ ಪ್ರಹರಿಸಿದನು. ಆಗಿನ ಅವನ ಹಸ್ತವೇಗವು ನಮ್ಮೆಲ್ಲರಿಗೂ ಅಚ್ಚರಿಯನ್ನು ಉಂಟುಮಾಡಿತು. ಈ ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿ ನಮ್ಮ ಕಡೆಯ ರಥ, ಗಜ, ತುರಗ, ಪದಾತಿ ವೀರರೆಲ್ಲ ಕೋಪಾವಿಷ್ಟರಾಗಿ ಸರ್ಪದಂತೆ ಕ್ರೂರವಾದ ಬಾಣಗಳನ್ನು ಬಿಡುತ್ತಾ ಅಭಿಮನ್ಯುವನ್ನು ಕೊಲ್ಲಬೇಕೆಂದು ಸುತ್ತಲೂ ಮುತ್ತಿಕೊಂಡರು. ಆದರೇನು, ಸಮುದ್ರ ವೇಲೆಯು ಪ್ರವಾಹ ವೇಗವನ್ನು ಹೇಗೋ ಹಾಗೆ ಅರ್ಜುನ ಕುಮಾರನು ತಾನೊಬ್ಬನೇ ನಿನ್ನ ಸೇನಾ ಸಮುದ್ರವನ್ನು ತನ್ನ ಬಾಣಗಳಿಂದ ಮುಂದೆ ಬಾರದಂತೆ ತಡೆದು ಬಿಟ್ಟನು. ಉಭಯ ಪಕ್ಷದ ವೀರರು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನದಿಂದ ಹೊಡೆದಾಡುತ್ತಿದ್ದರು. ಆಗ ಅಭಿಮನ್ಯುವಾಗಲಿ ನಿನ್ನ ಕಡೆಯವರಾಗಲಿ ಯಾರೊಬ್ಬರೂ ಯುದ್ಧಕ್ಕೆ ಹಿಂಜರಿಯಲಿಲ್ಲ. ಹೀಗೆ ಭಯಂಕರ ಯುದ್ಧವು ನಡೆಯುತ್ತಿರುವಾಗ ಒಂದು ಕಡೆಯಿಂದ ನಿನ್ನ ಮಗನಾದ ದುಸ್ಸಹನು ಅಭಿಮನ್ಯುವನ್ನು 9 ಬಾಣಗಳಿಂದ ಹೊಡೆದನು. ಅದೇ ಕಾಲದಲ್ಲಿ ದುಶ್ಶಾಸನನು 12, ಕೃಪನು 3, ದ್ರೋಣನು 17, ವಿವಿಂಶನು 70, ಕೃತವರ್ಮನು 7, ಬೃಹದ್ಬಲನು 8, ಅಶ್ವತ್ಥಾಮನು 7, ಭೂರಿಶ್ರವಸ್ಸು 7, ಶಲ್ಯನು 6, ಶಕುನಿಯು 2, ದುರ್ಯೋಧನನು 3, ಹೀಗೆ ನಾನಾ ಕಡೆಗಳಿಂದ ಬಾಣಗಳನ್ನು ಪ್ರಯೋಗಿಸಿದರು. ಆದರೇನು, ಅಭಿಮನ್ಯುವು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಸಂತೋಷದಿಂದ ನರ್ತಿಸುತ್ತಿರುವಂತೆಯೇ ನಿರ್ಭಯವಾಗಿ 3 ಬಾಣಗಳಿಂದ ಅವರ ಬಾಣಗಳನ್ನೆಲ್ಲ ತುಂಡು ಮಾಡಿ ಕೆಡಹಿದನು. ನಿನ್ನವರು ಅವನನ್ನು ಮೇಲೆ ಮೇಲೆ ಬೆದರಿಸುತ್ತಿದ್ದರೂ ಎದೆಗುಂದದೆ ತನ್ನ ಯುದ್ಧ ಶಿಕ್ಷೆಯ ಸಾಮರ್ಥ್ಯವನ್ನು, ಸ್ವಾಭಾವಿಕವಾದ ಬಲವನ್ನು ಅವರಿಗೆ ಚೆನ್ನಾಗಿ ತೋರಿಸುತ್ತಿದ್ದನು. ಇಷ್ಟರಲ್ಲಿ ಅಶ್ಮಕ ದೇಶಾಧಿಪತಿಯು ಗರುಡ ವಾಯು ವೇಗವುಳ್ಳ ಮತ್ತು ಸಾರಥಿಯ ಮನಸ್ಸಿಗೆ ತಕ್ಕಂತೆ ನಡೆಯುವ ತನ್ನ ರಥಾಶ್ವಗಳನ್ನು ವೇಗದಿಂದ ಬಿಟ್ಟುಕೊಂಡು ಬಂದು ಅಭಿಮನ್ಯುವನ್ನು ನೋಡಿ, ಎಲ, ನಿಲ್ಲು ನಿಲ್ಲು ಎಂದು ಅವನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದನು. ಒಡನೆ ಅಭಿಮನ್ಯುವು 10 ಬಾಣಗಳನ್ನು ಬಿಟ್ಟು ಕ್ರಮವಾಗಿ ಆ ಅಶ್ಮಕನ ಧ್ವಜವನ್ನು, ಸಾರಥಿಯನ್ನು, 4 ಕುದುರೆಗಳನ್ನು, ಅವನ ಧನುಸ್ಸನ್ನು ತುಂಡು ಮಾಡಿ ಅವನ 2 ತೋಳುಗಳನ್ನು, ಕೊನೆಗೆ 10ನೆಯ ಬಾಣದಿಂದ ಅವನ ತಲೆಯನ್ನು ಕಡಿದು ಕೆಡಹಿದನು. ಅಶ್ಮಕನ ವಧವನ್ನು ನೋಡಿ ಕೌರವ ಸೈನ್ಯವೆಲ್ಲ ಭಯದಿಂದ ನಡುಗಿ ಓಡಲಾರಂಭಿಸಿತು.
ಆಗ ಕರ್ಣ, ಕೃಪ, ದ್ರೋಣ, ಅಶ್ವತ್ಥಾಮ, ಗಾಂಧಾರಪತಿಯಾದ ಶಲ, ಶಲ್ಯ, ಭೂರಿಶ್ರವಸ್ಸು, ಕ್ರಾಥ, ಸೋಮದತ್ತ, ವಿವಿಂಶತಿ, ವೃಷಸೇನ, ಸುಷೇಣ, ಕುಂಡಭೇರಿ, ಪ್ರತರ್ಧನ, ಬೃಂದಾರಕ, ಲುಲಿತ್ಥ, ಪ್ರಬಾಹು, ದೀರ್ಘಲೋಚನ ಇವರೆಲ್ಲರೊಡನೆ ನಿನ್ನ ಮಗನಾದ ದುರ್ಯೋಧನನು ಸೇರಿ ಎಲ್ಲರೂ ಏಕಕಾಲದಲ್ಲಿ ಗುಂಪಾಗಿ ಬಾಣವರ್ಷಗಳನ್ನು ಕರೆದರು. ಇದರಿಂದ ಅಭಿಮನ್ಯುವು ಬಹಳವಾಗಿ ನೊಂದನು. ಆದರೇನು, ಆಗಲೂ ಅಭಿಮನ್ಯುವು ಧೈರ್ಯಗೆಡದೆ ಕರ್ಣನ ಅಭೇದ್ಯ ಕವಚವನ್ನು, ಶರೀರವನ್ನು ಭೇದಿಸತಕ್ಕ ತೀವ್ರ ಬಾಣವೊಂದನ್ನು ಗುರಿಯಿಟ್ಟು ಹೊಡೆದನು. ಆ ಬಾಣವು ಕರ್ಣನ ಕವಚವನ್ನು ಹರಿದು ಅವನ ದೇಹದಲ್ಲಿ ಹೊಕ್ಕು ಕೊನೆಗೆ ಬಿಲದಲ್ಲಿ ಹೋಗುವ ಹಾವಿನಂತೆ ನೆಲದಲ್ಲಿಯೂ ನಾಟಿತು. ಈ ಪ್ರಕಾರದಿಂದ ಕರ್ಣನಿಗೆ ಮೂರ್ಛೆ ಬಂದಂತಾಯಿತು. ಭೂಕಂಪದಲ್ಲಿ ಪರ್ವತವು ನಡುಗುವಂತೆ ಅವನ ಮೈ ನಡುಗಿತು. ಆಮೇಲೆ ಅಭಿಮನ್ಯುವು ಸುಷೇಣ, ದೀರ್ಘಲೋಚನ, ಕುಂಡಭೇದಿಗಳೆಂಬ ಮೂವರನ್ನು ಮೂರು ಮೂರು ಬಾಣಗಳಿಂದ ಕೊಂದು ಕೆಟಕಿದನು. ಇಷ್ಟರಲ್ಲಿ ಕರ್ಣನು ಚೇತರಿಸಿಕೊಂಡು 25 ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದನು. ಅದೇ ಕಾಲದಲ್ಲಿ ಅಶ್ವತ್ಥಾಮನು 20, ಕೃತವರ್ಮನು 7 ಹೀಗೆ ಬಾಣಗಳನ್ನು ಬಿಟ್ಟರು. ಅಭಿಮನ್ಯುವಿನ ಮೈಯೆಲ್ಲ ಬಾಣಗಳು ನಾಟಿಕೊಂಡವು. ಇದರಿಂದ ಕುಪಿತನಾದ ಅಭಿಮನ್ಯುವು ಪಾಶಹಸ್ತನಾದ ಯಮನಂತೆ ಯುದ್ಧರಂಗದಲ್ಲಿ ಸಂಚರಿಸುತ್ತಾ ಸಮೀಪದಲ್ಲಿದ್ದ ಶಲ್ಯನನ್ನು ಬಾಣ ವರ್ಷಗಳಿಂದ ಮುಚ್ಚಿ ನಮ್ಮ ಸೈನ್ಯವೆಲ್ಲ ನಡುಗುವಂತೆ ಸಿಂಹನಾದ ಮಾಡಿದನು. ಶಲ್ಯನು ಮೂರ್ಛಿತನಾಗಿ ರಥದಲ್ಲಿಯೇ ಹೊರಗೆ ಕುಳಿತನು. ಇದನ್ನು ನೋಡಿ ನಿನ್ನ ಸೈನ್ಯವೆಲ್ಲ ಭಯಗೊಂಡು ಸೇನಾಪತಿಯಾದ ದ್ರೋಣನು ನೋಡುತ್ತಿರುವಾಗಲೇ ಸಿಂಹವನ್ನು ಕಂಡ ಮೃಗಗಳಂತೆ ಓಡಲಾರಂಭಿಸಿದವು. ಆಗ ಯಾರು ಅಭಿಮನ್ಯುವಿನ ಬಾಣಗಳನ್ನು ತಡೆದು ನಿಲ್ಲಲಾರದೆ ಹೋದರು. ಮಹಾರಾಜ, ಇನ್ನು ಸಣ್ಣ ಬಾಲನಾದ ನಿನ್ನ ಮೊಮ್ಮಗನು ಆಗ ಆಕಾಶದಲ್ಲಿ ಸಿದ್ಧ ಚಾರಣ ಯಕ್ಷರಿಂದಲೂ ದೇವತೆಗಳಿಂದಲೂ ಪಿತೃದೇವತೆಗಳಿಂದಲೂ ಮತ್ತು ನೆಲದ ಮೇಲಿನ ಸಮಸ್ತ ಭೂತ ವರ್ಗಗಳಿಂದಲೂ ಸ್ತುತಿಸಲ್ಪಡುತ್ತಾ ಯಜ್ಞದಲ್ಲಿ ಹವಿಸ್ಸಿನಂತೆ ಹುತ ಮಾಡಲ್ಪಟ್ಟ ಬೆಂಕಿಯಂತೆ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದನು. ಇದು 37ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.